ಇನ್ನಾದ್ರೂ ಸಿಎಂ ಮತ್ತು ಡಿಸಿಎಂ ಸುಳ್ಳು ಹೇಳೋದನ್ನ ನಿಲ್ಲಿಸಲಿ. ರಾಜ್ಯ ಸರ್ಕಾರವೇ ಮೆಟ್ರೋ ದರ ಏರಿಕೆ ಮಾಡ್ತಿರೋದು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಕಿಡಿಕಾರಿದ್ದಾರೆ. ಮೋದಿ ಸರ್ಕಾರದಿಂದ ಏರಿಕೆ ಅಂತ ಸುಳ್ಳು ಹೇಳುತ್ತಿದ್ದಾರೆ. ಆ ಸುಳ್ಳು ಹೇಳೋದನ್ನ ನಿಲ್ಲಿಸಬೇಕು ಸಿಎಂ ಮತ್ತು ಡಿಸಿಎಂ. ಹೊಸ ಕಮಿಟಿ ರಚನೆ ಮಾಡಿ ಅಂತ ಆಗ್ರಹ ಮಾಡಲಿ. ಜನಸಾಮಾನ್ಯರ ಪರ ಸರ್ಕಾರ ನಿಲ್ಲಬೇಕಿದೆ ಅಂತ ತೇಜಸ್ವಿ ಅವರು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇನ್ನಾದರೂ ಸುಳ್ಳು ಹೇಳೋದನ್ನ ನಿಲ್ಲಿಸಲಿ. ಈಗಲೂ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಲಿ ಅಂತ ಹೇಳಿ ಆಗ್ರಹ ಮಾಡಲಿ. ಪ್ರತಿ ದಿವಸ 10 ರಿಂದ 12 ಲಕ್ಷ ಜನ ಬೆಂಗಳೂರಿನಲ್ಲಿ ಓಡಾಡ್ತಾರೆ ಮೆಟ್ರೋದಲ್ಲಿ. ಅದರಲ್ಲಿ ಕನಿಷ್ಠ 50% ಜನಕ್ಕೆ ನೀವು 5% ರೈಸ್ ಮಾಡಿದ್ರು ಕೂಡ ಬಹಳ ದೊಡ್ಡ ಹೊಡೆತ ಬೀಳುವಂಥ ಜನ ಇದ್ದಾರೆ. ದಯವಿಟ್ಟು ಅವ್ರಿಗೋಸ್ಕರ ಯಾರು ನಿಜವಾದ ಶ್ರೀ ಸಾಮಾನ್ಯ ಜನ ಇದ್ದಾರೆ ಅಂಥ ಜನರ ಪರವಾಗಿ ನೀವು ಧ್ವನಿ ಎತ್ತಿ ಫೇರ್ ಫಿಕ್ಸೇಷನ್ ಕಮಿಟಿ ಹೊಸದಾಗಿ ಮಾಡೋದಕ್ಕೆ ಆಗ್ರಹ ಮಾಡಿ ಅಂತ ಹೇಳಿ ಅವರನ್ನು ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಸರ್, ಇವತ್ತು ಪ್ರಯಾಣಿಕರ ಹತ್ರ ಮಾತನಾಡಿದಾಗ ಪ್ರತಿಯೊಬ್ಬರೂ ಕೂಡ ರಾಜ್ಯ ಸರ್ಕಾರ ಪದೇ ಪದೇ ಈ ಮೆಟ್ರೋ ದರ ಏರಿಕೆ ಮಾಡ್ತಾ ಇರೋದ್ರ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಮೆಟ್ರೋದಲ್ಲಿ ಪ್ರತಿ ದಿವಸ ಓಡಾಡುವಂಥವ್ರು ಏನು ಬಹಳ ಶ್ರೀಮಂತರು ಅಥವಾ ಕೋಟ್ಯಾಂತರ ರೂಪಾಯಿ ದುಡ್ಡಿರೋರಲ್ಲ. ಗಾರ್ಮೆಂಟಲ್ಲಿ ಕೆಲಸ ಮಾಡುವಂಥ ತಾಯಂದ್ರು, ಹೋಟ್ಲಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇದ್ದಾರೆ, ಸರ್ವಿಂಗು ಇನ್ನೊಂದು ಕೆಲಸ ಮಾಡ್ತಾ ಇರುವಂಥ ಸಾಮಾನ್ಯ ಜನ, ಸ್ಟೂಡೆಂಟ್ಸು, IT ಹೋಗ್ತಾ ಇರುವಂಥ IT ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಂಥ ಜನ. ಈಗಾಗಲೇ ಒಂದು ಟರ್ಮಿನಲ್ ಸ್ಟಾಪಿಂದ ಇನ್ನೊಂದು ಟರ್ಮಿನಲ್ ಸ್ಟಾಪಿಗೆ 90 ರೂಪಾಯಿ ಆಗ್ತಾ ಇದೆ. ಮೆಟ್ರೋ ಸ್ಟೇಷನಿಗೆ ಬರೋಕ್ಕೆ ಒಬ್ರು ಸಿಸ್ಟರ್ ಮಾತಾಡ್ತಾ ಹೇಳಿದ್ರು, ಅವ್ರ ಮನೆಯಿಂದ ಆಟೋದಲ್ಲಿ ಬರೋದಕ್ಕೆ 40-50 ರೂಪಾಯಿ ಆಗುತ್ತೆ. ನಾನು 90 ರೂಪಾಯಿ ಒನ್ ವೇ ಕೊಡ್ತೀನಿ. ಪ್ರತಿ ದಿವಸ ಮೆಟ್ರೋಗೆನೇ ಒಂದು 200 ರೂಪಾಯಿ ಖರ್ಚಾಗುತ್ತೆ, ಪ್ಲಸ್ ಆಟೋ ಒಂದು 100 ರೂಪಾಯಿ ಖರ್ಚಾಗುತ್ತೆ. ತಿಂಗಳಲ್ಲಿ ಎಂಡ್ ಆಗೋ ಅಷ್ಟೊತ್ತಿಗೆ ನಮ್ಮ PGಗೆ ದುಡ್ಡು ಕಟ್ಟಕ್ಕೂ ಕೂಡ ನಮ್ಮ ಹತ್ರ ದುಡ್ಡು ಇಳ್ದಿರಲ್ಲ, ಆ ಸ್ಥಿತಿಗೆ ಬಂದಿದೆ ಅಂತ. ಇದ್ರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಪದೇ ಪದೇ ಇದು ಮೋದಿ ಗೌರ್ಮೆಂಟ್ ಮಾಡ್ತಾ ಇರೋದು, ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಅಂತ ಪ್ರತಿದಿನ ಸುಳ್ಳು ಹೇಳ್ತಾ ಇದ್ದಾರೆ. ನನ್ಗಿದನ್ನ ಕೇಳಿ ಕೇಳಿ ಬೇಜಾರಾಗೋಗಿದೆ. ಸರ್, ಇವತ್ತು ಪ್ರಯಾಣಿಕರ ಹತ್ರ ಮಾತನಾಡಿದಾಗ ಪ್ರತಿಯೊಬ್ಬರೂ ಕೂಡ ರಾಜ್ಯ ಸರ್ಕಾರ ಪದೇ ಪದೇ ಈ ಮೆಟ್ರೋ ದರ ಏರಿಕೆ. ಇನ್ನು ಡಿಸಿಎಂ DK ಶಿವಕುಮಾರ್ ಮತ್ತು ತೇಜಸ್ವಿ ಸೂರ್ಯ ಅವರ ನಡುವೆ ಖಾಲಿ ಟ್ರಂಕ್ ಬಡಿದಾಟ ಜೋರಾಗಿ ನಡೀತಿದೆ. ಖಾಲಿ ಟ್ರಂಕ್ ಅಂದಿದ್ದ ಡಿಸಿಎಂ DK ಶಿವಕುಮಾರ್ ಅವರಿಗೆ ತೇಜಸ್ವಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಖಾಲಿ ಯಾರು ಅನ್ನೋದು ಸರ್ಕಾರ ನೋಡಿದ್ರೆ ಗೊತ್ತಾಗುತ್ತೆ ಅಂತ ತಿರುಗೇಟನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರ ದಿವಾಳಿ ಆಗಿದೆ, ದುಡ್ಡಿಲ್ಲ ಅಂತಿದ್ದಾರೆ. ಡಿಸಿಎಂ DK ಶಿವಕುಮಾರ್ ವಿರುದ್ಧ ತೇಜಸ್ವಿ ಅವರ ಕಿಡಿ ಇದು. ತೇಜಸ್ವಿ ಸೂರ್ಯ ಅವರು ಒಂದು ಮಾತು ಹೇಳ್ತಾರೆ, ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಅದೇಗೆ ಇದು ಮಾಡ್ತಾರೆ. ಇನ್ನ ಅನುಭವ ಇಲ್ಲ, ಬರೀ ಟ್ವೀಟು, ಪ್ರೆಸ್ ಸ್ಟೇಟ್ಮೆಂಟು. ಒಂದಿನ ಏನಾದ್ರು ರಾಜ್ಯಕ್ಕೆ ಏನಾದ್ರು ದುಡ್ಡು ತಗೊಂಡು ಬಂದಿರೋದು ಯಾವ್ದಾದ್ರು ಇದ್ರೆ ಫಸ್ಟ್ ಮಾತಾಡ್ಲಿ. ಬರೀ ಖಾಲಿ ಮಾತು ಮಾಡೋದು ಬೇಡ, ಖಾಲಿ ಟ್ರಂಕ್ ವಿಚಾರ ಮಾತಾಡೋದು ಬೇಡ. ಇನ್ನ ಅನುಭವ ಇಲ್ಲ, ಬರೀ ಟ್ವೀಟು, ಪ್ರೆಸ್ ಸ್ಟೇಟ್ಮೆಂಟು. ಒಂದಿನ ಏನಾದ್ರು ರಾಜ್ಯಕ್ಕೆ ಏನಾದ್ರು ದುಡ್ಡು ತಗೊಂಡು ಬಂದಿರೋದು ಯಾವ್ದಾದ್ರು ಇದ್ರೆ ಫಸ್ಟ್ ಮಾತಾಡ್ಲಿ. ಬರೀ ಖಾಲಿ ಮಾತು ಮಾಡೋದು ಬೇಡ, ಖಾಲಿ ಟ್ರಂಕ್ ವಿಚಾರ ಮಾತಾಡೋದು ಬೇಡ. ನಿನ್ನೆ ಉಪಮುಖ್ಯಮಂತ್ರಿಗಳು ಖಾಲಿ ಟ್ರಂಕು ಅಂತ ಇದ್ರಲ್ಲ, ಖಾಲಿ ಟ್ರಂಕ್ ಯಾರು ಅನ್ನೋವಂಥದ್ದು ರಾಜ್ಯ ಸರ್ಕಾರದ ಆರ್ಗ್ಯುಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ. ರಾಜ್ಯ ಸರ್ಕಾರ ಹಿಂಗೆ ಇವತ್ತು ಖಾಲಿ ಟ್ರಂಕ್ ಆಗಿದೆ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ. ಟಿಲ್ ನೌ ಗವರ್ಮೆಂಟ್ ಆಫ್ ಕರ್ನಾಟಕ ವಾಸ್ ಪ್ರೊವೈಡಿಂಗ್ ಶಾಡೋ ಕ್ಯಾಶ್ ಸಪೋರ್ಟ್. ಯಾವುದಕ್ಕೆ? ಬಡ್ಡಿ ಕಟ್ಟೋದಕ್ಕೋಸ್ಕರ, ಕ್ಯಾಶ್ ಲಾಸ್ ರಿಯಂಬರ್ಸ್ಮೆಂಟ್ಗೋಸ್ಕರ ಕಟ್ತಾ ಇತ್ತು. ಮುಂದೆ ಹೇಳ್ತಾರೆ, ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಸ್ಟೇಟ್ ಗವರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ದ ಶಾಡೋ ಕ್ಯಾಶ್ ಸಪೋರ್ಟ್. ಇದೇನರ್ಥ? ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಕರ್ನಾಟಕ ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಎದ್ದೋಗಿದೆ, ನಮ್ಮ ಹತ್ರ ದುಡ್ಡಿಲ್ಲ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ಅದಕ್ಕೋಸ್ಕರ ಫೇರ್ ಅನ್ನ ಜಾಸ್ತಿ ಮಾಡಿ ಸಾಮಾನ್ಯ ಜನರಿಂದ ದುಡ್ಡನ್ನ ಇಸ್ಕೊಳ್ಳಿ ಅಂತ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ರಚನೆ ಮಾಡಿರುವಂತ, ಇವರ ತಾಕೀತಿನ ಮೇಲೆ ರಚನೆ ಮಾಡಿದಂತ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಆರ್ಗ್ಯುಮೆಂಟ್ ಮಾಡ್ತಾರೆ. ವರ್ಷ ಫೇರ್ ಫಿಕ್ಸೇಷನ್ ಜಾಸ್ತಿ ಮಾಡಿ ಅಂತ ಕೇಳಿದ್ದು ಕೂಡ ರಾಜ್ಯ ಸರ್ಕಾರದ ಅಧಿಕಾರಿಗಳೇನೆ. ನಿನ್ನೆ ಉಪಮುಖ್ಯಮಂತ್ರಿಗಳು ಖಾಲಿ ಟ್ರಂಕು ಅಂತ ಇದ್ರಲ್ಲ, ಖಾಲಿ ಟ್ರಂಕ್ ಯಾರು ಅನ್ನೋವಂಥದ್ದು ರಾಜ್ಯ ಸರ್ಕಾರದ ಆರ್ಗ್ಯುಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ. ರಾಜ್ಯ ಸರ್ಕಾರ ಹಿಂಗೆ ಇವತ್ತು ಖಾಲಿ